ಬೆಂಗಳೂರಿನಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಮುಂದೆ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದು, ದಾಂಧಲೆ ನಡೆಸಿದ್ದು ಮತ್ತು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳ ಮೇಲೆ ಕೈ ಮಾಡಿದ ಘಟನೆಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಇದಕ್ಕೆ ತಿರುಗೇಟು ನೀಡಿದ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆದಿದೆ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳ ಒಕ್ಕೂಟವಾದ ಸ್ಪಾರ್ಕ್ ರೀಡಿಂಗ್ ಎಂಬ ಸರ್ಕಲ್ ಏರ್ಪಡಿಸಿದ್ದ ಚರ್ಚೆಯನ್ನು ವಿರೋಧಿಸಿ ಎಬಿವಿಪಿ ಈ ಪ್ರತಿಭಟನೆ ನಡೆಸಿತು. 1991 ಫೆಬ್ರವರಿ 23ರಂದು ಕಾಶ್ಮೀರದ ಕುನನ್ ಪೋರಾ ಗ್ರಾಮದಲ್ಲಿ ಭಾರತೀಯ ಸೇನೆಯಿಂದ ನಡೆದಿದೆ ಎನ್ನಲಾದ ಮಹಿಳೆಯರ ಮಾನಭಂಗ ಮತ್ತು ಹಿಂಸೆಗೆ ಸಂಬಂಧಿಸಿದ ವಿಷಯದ ರೀಡಿಂಗ್ ಇದಾಗಿತ್ತು. ಈ ಘಟನೆಯ 35ನೇ ವರ್ಷದ ನೆನಪಲ್ಲಿ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದರು. ಅಂದಹಾಗೆ ಆ ಘಟನೆಯನ್ನು ನೆನಪಿಸಿಕೊಳ್ಳುವುದರಲ್ಲಿ ಎಬಿವಿಪಿಗೆ ಏನು ತೊಂದರೆ ಇದೆ ಎಂಬ ಪ್ರಶ್ನೆ ಸಹಜವೇ. ಆ ಇಡೀ ಘಟನೆಯ ಮಾಹಿತಿಯನ್ನು ತಿಳಿದುಕೊಂಡ್ರೆ ಈ ಎಬಿವಿಪಿ ಹೇಗೆ ಮನುಷ್ಯ ವಿರೋಧಿಯಾಗಿದೆ ಮತ್ತು ಧರ್ಮದ್ವೇಷದಿಂದ ಕೂಡಿದೆ ಅನ್ನೋದು ಗೊತ್ತಾಗುತ್ತದೆ. 1991 ಫೆಬ್ರವರಿ 23-24ರ ರಾತ್ರಿ ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ 2 ಸಣ್ಣ ಗ್ರಾಮಗಳಾದ ಕುನನ್ ಮತ್ತು ಪೋರಾ ಇಲ್ಲಿ ಆಘಾತಕಾರಿ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಇವು ಪಾಕಿಸ್ತಾನದ ಗಡಿಗೆ ಹತ್ತಿರವಿರುವ ಗ್ರಾಮಗಳು. ರಾತ್ರಿ 9ರಿಂದ 11 ಗಂಟೆಯ ನಡುವೆ ಇಲ್ಲಿಗೆ ಸುಮಾರು 150ರಿಂದ 300ರಷ್ಟು ಸೈನಿಕರು ನುಗ್ಗುತ್ತಾರೆ. ಭಯೋತ್ಪಾದಕರನ್ನ ಪತ್ತೆ ಹಚ್ಚುವುದಕ್ಕೆಂದು ಅವರು ಗ್ರಾಮವನ್ನು ಸುತ್ತುವರಿತಾರೆ. ಪುರುಷರನ್ನ ಮನೆಯಿಂದ ಹೊರಗೆ ಎಳೆದೊಯ್ಯುತ್ತಾರೆ. ವಿಚಾರಣೆಯ ಹೆಸರಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ. ಲಾಠಿ ಏಟು ಬೀಳ್ತದೆ. ತೀವ್ರ ಚಳಿಯ ಆ ದಿನಗಳಲ್ಲಿ ನಗ್ನರಾಗಿ ನಿಲ್ಲಿಸಿ ನೀರು ಸುರಿಯುತ್ತಾರೆ. ಅದೇ ವೇಳೆ ಮನೆಗಳಿಗೆ ನುಗ್ಗಿ ಗ್ಯಾಂಗ್ ರೇಪ್ ನಡೆಸ್ತಾರೆ. ಹಲವು ಮಹಿಳೆಯರು ರಕ್ತಸ್ರಾವಕ್ಕೆ ಒಳಗಾಗ್ತಾರೆ, ಗಾಯಗೊಳ್ತಾರೆ. ಮಕ್ಕಳ ಮುಂದೆ ಈ ಹಿಂಸೆ ನಡೆದಿದೆ ಎಂದು ಹೇಳಲಾಗ್ತಿದೆ. ಸ್ಥಳೀಯ ಎಫ್ಐಆರ್ ಮತ್ತು ಮ್ಯಾಜಿಸ್ಟ್ರೇಟ್ ವರದಿ ಪ್ರಕಾರ 23 ಮಹಿಳೆಯರು ಗ್ಯಾಂಗ್ ರೇಪ್ ಆರೋಪ ಮಾಡಿದ್ದಾರೆ. ಹ್ಯೂಮನ್ ರೈಟ್ಸ್ ವಾಚ್ ಮತ್ತು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮುಂತಾದ ಸಂಸ್ಥೆಗಳು 40ರಿಂದ 100ರಷ್ಟು ಮಹಿಳೆಯರು ಹಿಂಸೆಗೆ ಗುರಿಯಾಗಿದ್ದಾರೆ ಎಂದು ಹೇಳಿವೆ. ಸ್ಥಳೀಯ ಡೆಪ್ಯೂಟಿ ಕಮಿಷನರ್ ಮತ್ತು ಮ್ಯಾಜಿಸ್ಟ್ರೇಟ್ ಸ್ಥಳಕ್ಕೆ ಭೇಟಿ ನೀಡಿ 23 ಮಹಿಳೆಯರ ಆರೋಪಗಳನ್ನು ದೃಢೀಕರಿಸಿದ್ದಾರೆ. ಆದರೆ ಸೇನೆ ಆಂತರಿಕ ತನಿಖೆ ನಡೆಸಿ ಎಲ್ಲಾ ಆರೋಪಗಳನ್ನು ನಿರಾಕರಿಸಿದೆ, ಸುಳ್ಳು ಎಂದು ಹೇಳಿದೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷ ಬಿಜಿ ವರ್ಗೀಸ್ ನೇತೃತ್ವದ ತಂಡ 1991ರಲ್ಲಿ ಪರಿಶೀಲನೆ ನಡೆಸಿ ಆರೋಪಗಳು ಆಧಾರರಹಿತ ಎಂದು ಹೇಳಿದೆ. ಮಾತ್ರ ಅಲ್ಲ, ಸೇನೆಯನ್ನ ನಿರ್ದೋಷಿ ಎಂದು ಹೇಳಿದೆ. 2013ರಲ್ಲಿ 50ಕ್ಕೂ ಹೆಚ್ಚು ಸಂತ್ರಸ್ತರು ಹೈಕೋರ್ಟ್ನಲ್ಲಿ ಪಿಟಿಷನ್ ಸಲ್ಲಿಸಿ ಮರು ತನಿಖೆಗೆ ಒತ್ತಾಯಿಸಿದ್ದಾರೆ. 2014ರಲ್ಲಿ ಹೈಕೋರ್ಟ್ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡುವಂತೆ ಆದೇಶಿಸಿದೆ. ಆದರೆ 2015ರಲ್ಲಿ ಸುಪ್ರೀಂ ಕೋರ್ಟ್ ತನಿಖೆಗೆ ತಡೆಯನ್ನ ಹೇರಿದೆ. ಇದೇ ಸಂದರ್ಭದಲ್ಲಿ ಡು ಯು ರಿಮೆಂಬರ್ ಕುನನ್ ಪೋರಾ ಎಂಬ ಹೆಸರಲ್ಲಿ ಒಂದು ಪುಸ್ತಕವೇ ಪ್ರಕಟವಾಗಿದೆ. ಎಸ್ಆರ್ ಬತುಲ್, ಇಫ್ರಾ ಭಟ್, ಮುನಜ್ ರಶೀದ್, ಸಮ್ರಿನಾ ಮುಸ್ತಾಕ್, ನತಾಶಾ ಮುಂತಾದವರು ಸೇರಿ ಈ ಪುಸ್ತಕ ಬರೆದಿದ್ದಾರೆ. ಸಂತ್ರಸ್ತರ ಹೋರಾಟ, ನ್ಯಾಯದ ಹುಡುಕಾಟ ಮತ್ತು ದೀರ್ಘಕಾಲದ ಸಂತ್ರಸ್ತರ ನೋವುಗಳನ್ನು ಈ ಪುಸ್ತಕ ಚರ್ಚಿಸುತ್ತದೆ. ಈ ಪುಸ್ತಕದ ಕನ್ನಡ ಅನುವಾದವೂ ಪ್ರಕಟವಾಗಿದ್ದು, ಕುನನ್ ಪೋರಾ ನೆನಪು ನಿಮಗಿದೆಯೇ ಎಂಬ ಹೆಸರಲ್ಲಿ ಮಾರುಕಟ್ಟೆಯಲ್ಲಿದೆ. ಈ ಪುಸ್ತಕವು 200ಕ್ಕಿಂತ ಅಧಿಕ ಪುಟಗಳನ್ನು ಹೊಂದಿದ್ದು 7 ಅಧ್ಯಾಯಗಳಲ್ಲಿ ಸಂತ್ರಸ್ತರ ಬಗ್ಗೆ ಘಟನೆಯ ಕುರಿತಂತೆ ವಿವರಗಳನ್ನು ನೀಡುತ್ತದೆ. ಇದುವೇ ಕುನನ್ ಪೋರಾ ಘಟನೆ. ಈ ಘಟನೆಗೆ 35 ವರ್ಷಗಳ ತುಂಬಿದ ಹಿನ್ನೆಲೆಯಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಅದರ ಬಗ್ಗೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದರು. ಇದನ್ನೇ ಎಬಿವಿಪಿ ವಿರೋಧಿಸಿದೆ. ಕಾಶ್ಮೀರಿಗಳ ಮೇಲೆ ಆಗಿರಬಹುದಾದ ಅನ್ಯಾಯಗಳು ಚರ್ಚೆಗೆ ಒಳಗಾಗಬಾರದು ಮತ್ತು ಕಾಶ್ಮೀರಿಗಳನ್ನು ಅಪರಾಧಿಗಳನ್ನಾಗಿ ಸದಾ ನೋಡ್ತಾ ಇರಬೇಕು ಎಂಬ ಎಬಿವಿಪಿ ಮನಸ್ಥಿತಿಯ ಪ್ರದರ್ಶನ ಈ ಮೂಲಕ ಪ್ರಕಟವಾಗಿದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity.